ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಕೆಕ್ಕಾರಿನಲ್ಲಿ ತನ್ನ ದಿವ್ಯ ಸನ್ನಿಧಿಯನ್ನು ಕೊಟ್ಟಿರುವ ರಘುತ್ತಮನಿಗೆ ಅನಂತ ನಮಸ್ಕಾರಗಳನ್ನು ಸಮರ್ಪಿಸ್ತೇವೆ. ಕೆಕ್ಕಾರು ಶಿವಭಟ್ರನ್ನು ಒಮ್ಮೆ ಸ್ಮರಿಸಿಕೊಳ್ತೇವೆ. ಅವರ ಸ್ಥಾನ ಇದು. ಅವರೊಬ್ಬರು ಮಹಾಮಹಿಮರು. ಇಲ್ಲಿ ಪಾಠಶಾಲೆ ಸ್ಥಾಪನೆ ಮಾಡಿದವರು ಕೂಡ ಅವರೇ. ಹಾಗೆ ಅವರ ನೆನಪನ್ನು ಕೂಡ ಈ ಸಮಯದಲ್ಲಿ ಮಾಡಿಕೊಳ್ತೇವೆ. ತುಂಬ ಅಪರೂಪದ ಒಂದು ಕಾರ್ಯಕ್ರಮ ನಮ್ಮ ಕೆಕ್ಕಾರು ಮಠದ ಪರಿಸರದಲ್ಲಿ ಸಂಪನ್ನಗೊಳ್ತಾ ಇದೆ. ಅದು ಬನ್ನಂಜೆ 90ರ ವಿಶ್ವ ನಮನ ಕಾರ್ಯಕ್ರಮ. ನಾವು ಇವತ್ತು ತುಂಬ ಮಾತಾಡೋದಿಲ್ಲ ಅಂತ ಮೊದಲೇ ತೀರ್ಮಾನ ಮಾಡ್ಕೊಂಡು ಬಂದಿದ್ದೇವೆ. ಬರಬೇಕಾದ್ರೆ ಭಾಳ ಮಾತಾಡೋದಿಲ್ಲ ಅಂತ. ಯಾಕೆಂದರೆ ಭಾಳ ಮಾತಾಡಿದ್ರೊಬ್ಬರ ಬಗ್ಗೆ ನಾವು ಮಾತಾಡುವಂಥದ್ದು. ಅಂದರೆ ಬನಂಜ ಗೋವಿಂದಾಚಾರ್ಯರು ಅವರ ವಾಣಿ ಅದು ಒಂದು ಸರ್ತಿ ಅದು ಪ್ರವೃತ್ತ ಆಯಿತು ಅಂದರೆ ಅದು ಗಂಗಾ ಪ್ರವಾಹದಂತೆ ಹರಿತಾ ಇರ್ತದ್ದು. ಅದು ಎಲ್ಲಿ ಹೋಗಿ ನಿಲ್ತೋ ಅಷ್ಟೇ ಹೊರತು ಅದು ನಿಲ್ಲಿಸುವ ವಿಷಯನೂ ಇರಲಿಲ್ಲ. ಅಂಥವ್ರೊಬ್ಬರ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಎಷ್ಟು ಮಾತಾಡಿದ್ರು ಕಡಿಮೆ ಅದು. ಹಾಗಾಗಿ ಕಡಿಮೆ ಮಾತಾಡೋದೇ ಒಳ್ಳೆಯದು ಎಂಬ ಭಾವದಲ್ಲಿ ನಾವಿದ್ದು ನಮಗೊಂದು ಸಂದರ್ಭ ಹೇಳಿ ನಾವು ಇದನ್ನು ಮಾತನ್ನು ಪೂರ್ಣ ಮಾಡ್ತೇವೆ. ಒಂದು ಒಳ್ಳೆಯ ಅನುಕೂಲ ಏನು ಕೂಡಿ ಬಂದಿದೆ ಅಂದರೆ, ಆ ಯಾವ ಘಟನೆ ಬಗ್ಗೆ ನಾವು ಹೇಳ್ತೇವೋ ಆ ಘಟನೆಯಲ್ಲಿ ಭಾಗಿದಾರರು ನಮ್ಮ ಪಕ್ಕದಲ್ಲೇ ಜೊತೆಲೇ ಇದ್ದಾರೆ. ಹಾಗಾಗಿ ಒಂದು ಸಾಕ್ಷಿ ಇಟ್ಕೊಂಡು ಮಾತಾಡೋದಾಗತ್ತೆ ಅಂತ. ಅದು ನಮ್ಮ ಬಾಲ್ಯ. ನಮಗೊಂದು 12-13 ವರ್ಷ 13-14 ವರ್ಷ ವಯಸ್ಸು ಇರ್ಬೋದು ಅಂತ ಅಂದ್ಕೊಳ್ತೇವೆ. ಗೋಕರ್ಣದಲ್ಲಿ ನಾವು ನಮ್ಮ ಕಟ್ಟೆ ಬಿಟ್ಟಿದ್ದಾರೆ ಎದುರುಗಡೆಗೆ ತಿಮ್ಮಣ್ಣ ಭಟ್ರಿದ್ದಾರೆ. ಅವರಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಗೋಕರ್ಣದ ಮೇಧಾ ದಕ್ಷಿಣಾಮೂರ್ತಿ ವೇದಭವನ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದರು. ನಾವು ವಿದ್ಯಾರ್ಥಿಗಳಾಗಿದ್ವು ಆ ಸಮಯದಲ್ಲಿ. ಜಗದೀಶ್ ಕೂಡ ವಿದ್ಯಾರ್ಥಿ ಆಗಿದ್ದ ಸಂದರ್ಭ. ನಾವಿಬ್ಬರು ಒಟ್ಟಿಗೆ ವಿದ್ಯಾರ್ಥಿಗಳಾಗಿದ್ವು. ಅಲ್ಲಿ ಸತ್ಯನಾರಾಯಣ ಶರ್ಮರು ಅವರು ಸಹ ಪ್ರಾಧ್ಯಾಪಕರಾಗಿದ್ದರು. ನಮ್ಮ ತಿಮ್ಮಣ್ಣ ಭಟ್ರ ಜೊತೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿದ್ದರು. ಈ ಸತ್ಯನಾರಾಯಣ ಶರ್ಮರು ಬನಂಜ ಗೋವಿಂದಾಚಾರ್ಯರ ಶಿಷ್ಯ. ಅವರ ಬಳಿಯಲ್ಲಿ ಅವರು ಅಧ್ಯಯನ ಮಾಡಿದವರು. ಭಾಳ ಹಿಂದಕ್ಕೆ ಅವರ ಬಾಲ್ಯದಲ್ಲಿ ಅವರಿಗೀಗ ಅವರಿಗೊಂದು 75 ವರ್ಷದ ಪ್ರಾಯ ಅವರಿಗೀಗ. ಅವರ ಬಾಲ್ಯದಲ್ಲಿ ಅವರು ಬನಂಜಿಯವರಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರು. ತುಂಬ ಅಭಿಮಾನ ಇಟ್ಕೊಂಡವರು. ಅವರು ಪ್ರತಿ ವರ್ಷ ಬನಂಜಿಯವ್ರನ್ನ ಕರೆಸ್ತಾ ಇದ್ರು. ಗೀತಾ ಜಯಂತಿಯ ಸಂದರ್ಭದಲ್ಲಿ ಪ್ರತಿವಾರ್ಷಿಕವಾಗಿ ಅವರದೊಂದು ಪ್ರವಚನ ಅಲ್ಲಿ ಗೋಕರ್ಣದ ವೆಂಕಟರಮಣ ದೇವಸ್ಥಾನದಲ್ಲಿ ಆಗ್ತಾಯಿತ್ತು. ಆಗ ನಾವು ಗೋಕರ್ಣದಲ್ಲಿ ಯಜುರ್ವೇದದ ವಿದ್ಯಾರ್ಥಿಯಾಗಿದ್ವು. ಜಗದೀಶ್ ಕೂಡ ಇಬ್ಬರು ಒಟ್ಟಿಗೆ ಅಧ್ಯಯನ ಮಾಡ್ತಾಯಿದ್ವು. ಆ ಪ್ರವಚನಕ್ಕೆ ನಾವು ಪ್ರತಿನಿತ್ಯ ಹೋಗ್ತಾ ಇದ್ದು ಮಾತ್ರ ಅಲ್ಲ, ಈ ಪ್ರವಚನದ ಪ್ರಾರಂಭದಲ್ಲಿ ಒಂದು ಅಧ್ಯಾಯ ಭಗವದ್ಗೀತೆ ಓದಲಿಕ್ಕಿತ್ತು. ಓದುವ ಕೆಲಸ ನಮ್ಮಿಬ್ಬರದ್ದು, ನಾವು ಮತ್ತು ಜಗದೀಶ್ ಶರ್ಮಾ. ಆ ಸಮಯದಲ್ಲಿ ನಾವಿಬ್ಬರು ಮೊದಲಿಗೆ ಭಗವದ್ಗೀತೆಯನ್ನು ಓದಿ ಬಳಿಕ ಅವರ ಉಪನ್ಯಾಸ ಸಂಪನ್ನ ಆಗ್ತಾ ಇದ್ದಿದ್ದು. ಏನು ತುಂಬ ಬುದ್ಧಿ ತಿಳಿಯುವ ವಯಸ್ಸೇನಲ್ಲ ಅದು. ನಾವಾಗಲೇ ಹೇಳಿದಾಗೆ 12-13 ವರ್ಷ ವಯಸ್ಸು, ಅದಕ್ಕಿಂತ ಹೆಚ್ಚೇನಲ್ಲ ಅಂತ. ಆದರೆ ಎಷ್ಟು ಅದ್ಭುತವಾಗಿರ್ತಿತ್ತು ಅಂದರೆ ಆ ಪ್ರವಚನ, ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಅದ್ಭುತವಾಗಿರ್ತಿತ್ತು. ಯಾಕೆಂದರೆ ಬನಂಜ ಗೋವಿಂದಾಚಾರ್ಯರಿಗೆ ತುಂಬ ಆಳ ಇದೆ, ಅಗಲವೂ ಇದೆ, ಎತ್ತರವೂ ಇದೆ. ಹಾಗಾಗಿ ಅವರು ಮಾತನಾಡಿದ್ದು 12-13 ವರ್ಷದ ಮಗುವಿಗೆ ತಲೆ ಮೇಲಿಂದ ಹೋಗಬೇಕು ಅಂತ ಲೆಕ್ಕ. ಅದು ಮುಟ್ಟಲೇಬಾರ್ದು. ಆದರೆ ಒಂದು ದಿನವೂ ಕೂಡ ಹಾಗಾಗಲಿಲ್ಲ ಅಂತ. ಅದು ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಮಾತ್ರ ಅಲ್ಲ, ಅದ್ಭುತ ಅಂತ ಅನ್ನಿಸ್ತಾ ಇತ್ತು. ಹೆಜ್ಜೆ ಹೆಜ್ಜೆಗೂ ಕೂಡ ಅದ್ಭುತ ಅಂತ ಅನ್ನಿಸ್ತಾ ಇತ್ತು. 18 ಅಧ್ಯಾಯದ ಭಗವದ್ಗೀತೆ ಅವರು 1.5 ಗಂಟೆಗಿಂತ ಕಡಿಮೆ ಇಲ್ಲ ಅಷ್ಟು ಅವರು ಮಾತನಾಡ್ತಾ ಇದ್ರು. 10 ದಿನ ನಡೀತಾ ಇತ್ತದು.
ಆದರೆ ಈ 1ನೇ ಅಧ್ಯಾಯ ದಾಟ್ತಿರ್ಲಿಲ್ಲ ಅದು. 18 ಅಧ್ಯಾಯದಲ್ಲಿ 1ನೇ ಅಧ್ಯಾಯ ದಾಟ್ತಿರ್ಲಿಲ್ಲ ಅದು ಅಂತ. ಅಂದ್ರೆ ಅಲ್ಲೇ ತಿಳ್ಕೊಳ್ಳುವಂಥ ವಿಷಯ ತುಂಬ ಇದೆ. ಅರ್ಜುನ ವಿಷಾದ ಯೋಗದಲ್ಲೇ ತಿಳ್ಕೊಳ್ತಕ್ಕಂಥ ವಿಷಯ ತುಂಬ ಇದೆ. ನಮ್ಮೆಲ್ಲ ಅರ್ಜುನ ಇದಾನಲ್ಲ, ಅದು ನರರು ನಾವೆಲ್ಲ ನೋಡಿ ಅಂತ. ಹಾಗಾಗಿ ಆ ಸಮಯದಲ್ಲಿ ಎಷ್ಟು ಆಶ್ಚರ್ಯನ ಪಡ್ತಾ ಇದ್ವು ಅಂದರೆ, ಹೀಗೊಂದು ಅಂದರೆ ಪ್ರವಚನ ನಡೆಯೋಕ್ಕೆ ಸಾಧ್ಯ ಇದೆ, ಹೀಗೊಂದು ವಿಷಯ ತಿಳ್ಕೊಳ್ಳೋಕೆ ಸಾಧ್ಯವ, ಹೀಗೆ ಅದನ್ನು ಪ್ರಸ್ತುತಪಡಿಸೋಕೆ ಸಾಧ್ಯವಾದನ ಅಂತ. ಅದ್ಭುತದಲ್ಲಿ ಅದ್ಭುತ ಅಂತ ಅನಿಸ್ತಾ ಇತ್ತು. ಅದು ನಮ್ಮ ಪರಿಚಯ, ಬನ್ನಂಜೆ ಗೋವಿಂದಾಚಾರ್ಯ ಪರಿಚಯ ಏನಂದರೆ ಹೀಗೆ ಅಂತ. ಆಗ ಅವ್ರ ಬಗ್ಗೆ ಏನೂ ನಮಗೆ ಅವ್ರ ಪೃಷ್ಠಭೂಮಿ, ಅವ್ರ ಹಿನ್ನೆಲೆ ಮುಂದೆ ನಮಗೇನು ಗೊತ್ತಿಲ್ಲ, ತಿಳ್ಕೊಳ್ಳೋಂಥ ವಯಸ್ಸು ಕೂಡ ಏನೂ ಅಲ್ಲ ಅಂತ. ಆದರೆ ಅವರ ಉಪನ್ಯಾಸದ ಮೂಲಕವೇ ನಮಗೆ ಅವರ ಪರಿಚಯ ಆ ಸಂದರ್ಭದಲ್ಲಿ ಆಯಿತು ಅಂತ. ಹಾಗಾಗಿ ಅದು ಆಮೇಲೂ ಕೂಡ ಅವರು ಎಲ್ಲೆಲ್ಲಿ ಅವರ ಮಾತನ್ನು ಕೇಳಿದ್ದೇವೆ ಅಥವಾ ಏನು ಚೂರ್ಪಾರು ನಮ್ಗೆ ಓದಲಿಕ್ಕೆ ಸಿಕ್ಕಿದೆ, ಅಲ್ಲೆಲ್ಲ ಅನ್ನಿಸ್ತಾ ಇದ್ದಿದ್ದು ಇದೊಂದು ಅದ್ಭುತ ಅಂತ. ಇದು ಕೇವಲ ಒಂದು ಮನುಷ್ಯ ಪ್ರಯತ್ನದಿಂದ ಅಂಥದ್ದೊಂದು ತಿಳುವಳಿಕೆ ಬರೋಕ್ಕೆ ಸಾಧ್ಯ ಅಂತ ಅನಿಸೋದಿಲ್ಲ ನನಗೆ, ದೈವ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ. ಆ ರೀತಿಯ ಒಂದು ಜ್ಞಾನ ಸಂಕ್ರಾಂತಿ ಅನ್ಯಸ್ಯ ವಿಶೇಷಯುಕ್ತ ಅಂತ ಕಾಳಿದಾಸ ಹೇಳ್ತಾನಲ್ಲ, ತಿಳುವಳಿಕೆ ಒಂದು ಭಾಗ, ಅದನ್ನು ಇನ್ನೊಬ್ಬರಿಗೆ ತಿಳಿಯಪಡಿಸೋದಿದೆಯಲ್ಲ, ಅದು ಕೂಡ ಇನ್ನೊಂದು ಅದ್ಭುತವಾಗಿರುವಂಥ ಕಲೆ ಅಂತ. ಅದು ಕೇವಲ ಒಂದು ಮನುಷ್ಯ ಪ್ರಯತ್ನದಲ್ಲಿ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ ನನಗೆ. ಹಾಗಾಗಿ ಅವರು ಈ ಜನ್ಮದಲ್ಲಿ ಮಾಡಿದ ಅಧ್ಯಯನಗಳೇ ಅಲ್ಲ ಅದು, ಅಥವಾ ಕೇವಲ ಅದು ಪುಸ್ತಕ ಅಧ್ಯಯನ ಅಲ್ಲವೇ ಅಲ್ಲ, ಅದು ಅವರಿಗೊಂದು ಸ್ಫುರಣೆ ಅಂತ. ಅವ್ರಿಗೆ ಹಾಗೆ ಅದು ತುಂಬ ಸಹಜವಾಗಿ ಬರ್ತಾ ಇದ್ದಿದ್ದು ಅಂತ ಅಷ್ಟು ಅನ್ನಿಸ್ತಾ ಇತ್ತು ಅಂತ. ಹಾಗಾಗಿ ಅಂಥದ್ದೊಂದು ಅದ್ಭುತ. ಶರ್ಮರಿಗೆ ತುಂಬ ಗೌರವ ಇತ್ತು, ಸತ್ಯನಾರಾಯಣ ಶರ್ಮರಿಗೆ ಅವ್ರ ಬಗ್ಗೆ ತುಂಬ ಅಂದರೆ ತುಂಬ ಅವರ ಗುರುಭಾವ ಅವ್ರ ಬಗ್ಗೆ ಯಾವಾಗಲೂ ಇತ್ತು. ಒಂದು ವಿಶೇಷ ಅಂದರೆ ಶರ್ಮರಿಗೆ ಹೇಳ್ಕೊಟ್ಟಿದ್ದು, ಶರ್ಮರಿಗೆ ಗುರುವಾಗಿದ್ದು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ತುಂಬ ಪಾಠ ಮಾಡಿಸ್ಕೊಂಡಿದ್ದಾರೆ ಶರ್ಮರು ಅವರ ಕೈಯಲ್ಲಿ. ನಮಗೆ ಈ ಸಂಸ್ಕೃತ ಅಕ್ಷರ ಹೇಳಿಕೊಟ್ಟಿದ್ದು ಸತ್ಯನಾರಾಯಣ ಶರ್ಮರು. ಹೀಗಾಗಿ ಒಂದು ಬನ್ನಂಜೆ ಸಂಬಂಧ ಬಂದಿದೆ ನಮಗೊಂದು ಅಂತ. ಈ ನಮ್ಗೆ ಈ ದಿಕ್ಕಿದೆಯಲ್ಲ, ಈ ವೇದ ಸಂಸ್ಕೃತ ಅಥವಾ ಈ ವೈದಿಕ ವಿದ್ಯೆಗಳ ಅಧ್ಯಯನ ಇದೆಯಲ್ಲ, ಇದರ ಶ್ರೀಕಾರ ಆಗಿದ್ದು ಶರ್ಮರಿಂದ. ಅವರು ಬನ್ನಂಜೆ ಗೋವಿಂದಾಚಾರ್ಯರ ಶಿಷ್ಯರು ಅನ್ನುವಂಥದ್ದು ಆ ಬಾಂಧವ್ಯವನ್ನು ಒಂದು ತೋರಿಸ್ತದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ನಮಗೆ ಒಂದು ತುಂಬ ಸಂತೋಷ ಅಂದರೆ ಬನ್ನಂಜೆಯವರು ಈಗಲೂ ಇದ್ದಾರೆ ಅನ್ನುವಂಥದ್ದು ಅಂತ. ನಾವು ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತ ನಿಮಗೆಲ್ಲ ಗೊತ್ತಿದೆ ಅಂತ. ವೀಣಾ ಬನ್ನಂಜೆಯವರು ಮಾತಾಡೋಕೆ ಶುರು ಮಾಡಿದರೆ ಅವ್ರು ಬನ್ನಂಜೆಯವರೇ ಮಾತಾಡ್ತಾ ಇರ್ತಾರೆ ಅಂತ, ಗೋವಿಂದಾಚಾರ್ಯರೇ ಮಾತಾಡ್ತಾ ಇರ್ತಾರೆ. ನಾವಿನ್ನೂ ನಮಗೊಂದು ಅವಕಾಶ ಒದಗಿ ಬಂದಿಲ್ಲ, ನಾವು ಹೇಗಾದ್ರು ಅವಕಾಶ ಮಾಡ್ಕೋಬೇಕು. ಅದೊಂದು ಅವರ ವೀಣಾ ಬನ್ನಂಜೆಯವ್ರ ಮಾತುಗಳನ್ನು ಕೇಳಬೇಕು ಅನ್ನೋ ಅಭಿಲಾಷೆ ಇದೆ ನಮಗೆ. ಹೇಗಾದರೂ ನಮ್ಮ ಜಗದೀಶ ಮತ್ತು ಮೋಹನ ಅದನ್ನು ನಮಗೆ ಕೂಡಿಸ್ಕೊಡ್ತಾರೆ, ಗೊತ್ತು ನಮಗೆ. ಅದನ್ನು ಒಂದು ಹೊಣೆಗಾರಿಕೆ ಅವರಿಗೆ ಬರುತ್ತೆ ಈಗ. ಆದರೆ ನಮಗಿಷ್ಟು ಗೊತ್ತು, ಅವರು ಓದದೇ ಇದ್ರೂ ಕೂಡ ಅದೆಲ್ಲ ಬರುತ್ತೆ ಅವರಿಗೆ. ಪ್ರವಚನಕ್ಕೆ ಅವರು ಶುರು ಮಾಡಿದಾಗ ಅವರು ಓದಿದ ವಿಷಯ, ಓದದಿರುವ ವಿಷಯ ತಾನಾಗಿ ಬಂದು ಅವ್ರ ಮುಂದೆ ಉಪಸ್ಥಿತ ಆಗತ್ತೆ ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಬನ್ನಂಜಿಯವರು ಮುಂದುವರೆದಿದ್ದಾರೆ ಅನ್ನುವಂಥದ್ದು, ಈ ರೂಪದಲ್ಲಿ ಮುಂದುವರೆದಿದ್ದಾರೆ ಅಂತ ಅನ್ನುವಂಥದ್ದು ತುಂಬ ಒಂದು ಹಿತವನ್ನು ಕೊಡುವಂಥದ್ದು. ಮತ್ತು ವೀಣಾ ಅದು ಕೇವಲ ಪ್ರವಚನದ ಜನ ಅಲ್ಲ. ಈ ನಮ್ಮ ಬಳಿ ಒಂದು ದ್ರಾಕ್ಷಿಗಳಿದೆ, ಒಂದಷ್ಟು ಅವ್ರು ಕಳಿಸ್ಕೊಟ್ಟಿರ್ತಕ್ಕಂಥ ದ್ರಾಕ್ಷಿಗಳಿದೆ. ಆ ದ್ರಾಕ್ಷಿಗಳು ಏನಂದರೆ ಸೂರ್ಯನ ಬಿಸಿಲಲ್ಲಿ ಒಣಗಿಸಿರೋಂಥದ್ದು, ಅದಕ್ಕೆ ಯಾವುದೇ ರಾಸಾಯನಿಕ ಬಳಸ್ತೆ. ನಿಮಗೆ ದ್ರಾಕ್ಷಿ ಅಂತ ಏನು ಸಿಗುತ್ತೆ ಹೊರಗಡೆಗೆ, ಸಾವಯವ ದ್ರಾಕ್ಷಿ ಅಂತ ಸಿಗುವಂಥದ್ದು ಕೂಡ ಅದನ್ನು ಒಣಗಿಸುವ ಕ್ರಮ ಇದೆಯಲ್ಲ, ಅದನ್ನು ಅಲ್ಲಿ ರಾಸಾಯನಿಕದ ಪ್ರವೇಶ ಆಗುತ್ತೆ ಅಲ್ಲಿ ಅಂತ. ಹಾಗಾಗಿ ನಿಮಗೆ ಶುದ್ಧವಾದ ದ್ರಾಕ್ಷಿ ಸಿಗೋದೇ ಇಲ್ಲ ಅಂತ. ಆದರೆ ನಮಗೆ ಸಿಕ್ಕಿದೆ ಅಂತ, ವೀಣಾ ಕಳಿಸ್ಕೊಟ್ಟು ಸಿಕ್ಕಿರೋಂಥದ್ದು. ಒಂದು ಕಲ್ಲಹಳ್ಳಿಯಲ್ಲಿ ಅವರು ಇದನ್ನೆಲ್ಲ ಮಾಡ್ತಾರೆ ಅಂತ, ಇಂಥ ಅನೇಕ ಸಂಗತಿಗಳನ್ನು. ಅದು ಯಾವ್ಯಾವುದು ಅಂತ ನಮ್ಗೆ ಈಗ ಹೇಳೋಕ್ಕೆ ಸಾಧ್ಯ ಇಲ್ಲ. ಅನೇಕ ಈ ರೀತಿಯ ಸಂಗತಿಗಳನ್ನು ಅವರು ಅಲ್ಲಿ ಮಾಡ್ತಾರೆ ಅಂತ. ಹಾಗಾಗಿ ಈ ಮುಖವು ಸೇರಿ ತಂದೆಯ ಆ ಒಂದು ಅಂದರೆ ಆ ಒಂದು ಅರಿವು ಮತ್ತು ಅರಿವಿನ ಅಭಿವ್ಯಕ್ತಿ, ಆ ವಾಗ್ಮಿತ್ವ, ಅದರ ಜೊತೆಯಲ್ಲಿ ಇದೊಂದು ಮುಖವು ಸೇರಿ ವೀಣಾ ಮುಂದುವರಿತಾ ಇರ್ತಕ್ಕಂಥದ್ದು ತುಂಬ ಒಂದು ವಿಶೇಷ ಅಂತ ನಮಗೆ ಅನ್ನಿಸ್ತದೆ. ಹಾಗಾಗಿ ಅಪ್ಪ ಇದ್ದಾರೆ ಅಂತ, ಈಗಲೂ ಕೂಡ ಇದ್ದಾರೆ. ಮತ್ತು ಅಪ್ಪ ಇದ್ದಾರೆ ಅಂದರೆ ಸುಮ್ಮನೆ ಇರೋದಲ್ಲ, ಅವ್ರು ಈಗಲೂ ಮಾತಾಡ್ತಾ ಇದ್ದಾರೆ ಅಂತ. ಅವ್ರು ಈಗಲೂ ಇನ್ನು ಏನು ಬಾಕಿ ಇದೆ ಅವರ ಆ ಆಯುಷಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಈಗ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸೋಂಥದ್ದು. ಕವಿತಾ ಹಾಡಿದ ಹಾಡುಗಳನ್ನು ಕೇಳಿದ್ವು, ಸುಮಾ ಶಾಸ್ತ್ರಿ ಅವ್ರ ಜೊತೆಯಲ್ಲಿ ಇಬ್ಬರು ಹಾಡಿದ್ದನ್ನು ಕೇಳಿದ್ವು. ಆ ಹಾಡುಗಳು ಕೂಡ ತುಂಬ ತುಂಬ ಚೆನ್ನಾಗಿದೆ. ಬನ್ನಂಜಿಯವರ ಹಾಡುಗಳು ಅದ್ಭುತವಾಗಿದೆ ಅಂತ. ಅಲ್ಲಿ ಅವರು ಮಂಗಲಾಷ್ಟಕವನ್ನು ಅನುವಾದ ಮಾಡಿದ್ದು
ಎಷ್ಟು ಸುಂದರವಾಗಿದೆ ಅಂತ ಅಲ್ಲಿ. ನಾವೀಗ ತಾನೇ ನಮ್ಮ ಮಲ್ಲೇಪುರಂ ಅವರಲ್ಲಿ ಹೇಳ್ತಾ ಇದ್ವು ಅದನ್ನು. ಗರುಡನಿಗೆ ಅವ್ರು ಹೇಳುವಂಥದ್ದು ಮುಗಿಲ ಗಾಡಿ ಗರುಡ ಅಂತ. ಆ ಶಬ್ದ ಪ್ರಯೋಗ ತುಂಬ ನಮಗೆ, ನಾವು ಇನ್ನೂ ಪೂರ್ತಿ ಓದೋಕ್ಕಾಗಿಲ್ಲ ಅದನ್ನು, ಸುಮ್ಮನೆ ಹೀಗೆ ನೋಡಿದ್ದಷ್ಟೇ. ಒಂದು ಮುಗಿಲ ಗಾಡಿ ಅಂತ ಗರುಡನನ್ನು ಅವರು ವರ್ಣನೆ ಮಾಡಿರುವಂಥದ್ದು ಇದೆಯಲ್ಲ, ಒಂದು ಅಪರೂಪದ ಪ್ರಯೋಗ ಅದು ಅಂತ. ಎಷ್ಟು ಒಂದು ಸಂತೋಷ ಕೊಡುತ್ತೆ ಅದು ಅಂತ. ಇನ್ನೊಂದು ಹಾಡು ನೀವು ಕೇಳಿದ್ರಿ, ಹಳ್ಳಿ ಹುಡುಗಿ ಪೇಟೆಗೆ ಬಂದಳು ಅಂತ. ಜಗದೀಶ್ ನಮ್ಗೆ ವಿವರಣೆ ಕೊಡ್ತಾ ಇದ್ದ ಅದ್ರ ಬಗ್ಗೆ. ಹಳ್ಳಿ ಹುಡುಗಿ ಅಂದರೆ ಜೀವ, ಅದು ಪೇಟೆಗೆ ಬಂದಿದ್ದು ಅಂದರೆ ಸಂಸಾರಕ್ಕೆ ಬಂದಿದ್ದು ಅಂತ. ಅಂದರೆ ಬನ್ನಂಜಿಯವರು ಎಷ್ಟು ಸರಳವಾಗಿ ಸಾಮಾನ್ಯ ಭಾಷೆಯಲ್ಲಿ ಅಂಥದ್ದೊಂದು ವಿಷಯವನ್ನು ಹೇಳಿದ್ದಾರೆ ಅಂತ. ಹಳ್ಳಿ ಹುಡುಗಿ ಪೇಟೆಗೆ ಬಂದರು ಅಂತ, ಎಲ್ಲ ನೋಡುವ ಆಸೆ ಅಂತೆ, ಸೋಮವಾರ ಸಂತೆ ಅಂತ ಹಾಡು ಕೇಳಿದ್ರಲ್ಲ. ಕೇಳುವಾಗ ಯಾವುದೋ ಜಾನಪದ ಹಾಡು, ಅಂದರೆ ಮಾಮೂಲಿ ಹಾಡು ಅಂತ ಅನ್ನಿಸ್ತದೆ. ಆದರೆ ಒಂಚೂರು ಒಳ ಹೊಕ್ಕರೆ ಅದರಲ್ಲಿ ಜೀವದ ಕಥೆ ಇದೆ. ಅಂದರೆ ಅದು ಬನ್ನಂಜಿಯವರು ಏನು ಅಂತ ನಮಗದು ಗೊತ್ತಾಗಬೇಕು ಅದರಲ್ಲಿ ಅಂತ. ಹಾಗಾಗಿ ತುಂಬ ಒಂದು ವಿಶೇಷ ಕಾರ್ಯಕ್ರಮ ಇದು. ಮತ್ತೊಂದು ಸರಿ ಬನ್ನಂಜಿಯವರು ಇಲ್ಲಿಗೆ ಬಂದ ಹಾಗಾಗಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗೆ ಅವರು ನಮ್ಮ ಬಗ್ಗೆ ಮತ್ತೊಮ್ಮೆ ಇಟ್ಕೊಂಡಿದ್ದಂಥ ಪ್ರೀತಿ ಇದೆಯಲ್ಲ, ಅದರಲ್ಲಿ ಒಂದಷ್ಟು ನಮಗೆ ಗೊತ್ತಿದೆ. ಅವರಿಗೆ ನಮ್ಮ ಬಗ್ಗೆ ಮತ್ತೆಯೂ ಪ್ರೀತಿ ಇತ್ತು ಅನ್ನೋದನ್ನು ನಮಗೆ ಚೂರ್ಪಾರು ಈ ದೃಶ್ಯಾವಳಿಗಳ ತುಣುಕುಗಳು ಸಿಗ್ತಾ ಇತ್ತು. ಅವರು ಇಲ್ಲಿ ಅವರು ನಮ್ಮ ಬಗ್ಗೆ ಹೇಳಿದ ಮಾತುಗಳು ಸಿಗ್ತಾ ಇತ್ತು. ಆದರೆ ವೀಣಾ ಹೇಳುವಾಗ ಹೌದಾ ಅಂತ ಅನಿಸುವಂತೆ ಆಯಿತು ನಮಗೆ. ಎಷ್ಟು ಅವರಿಗೆ ಪ್ರೀತಿ ಮತ್ತು ಎಷ್ಟು ಒಂದು ಇದು ಹೀಗಲ್ಲ ನನ್ನ ಬಗ್ಗೆ ಅವ್ರಿಗೊಂದು ಜ್ಞಾನ ಅಂತ. ಈಗ ನೋಡಿ, ಒಂದು ಲೌಕಿಕವಾದ ಚಿತ್ರ ಒಂದಿರ್ತದೆ, ಅದರ ಒಳಹೊಕ್ಕು ಸತ್ಯ ಏನು ಅಂತ ತಿಳಿಬೇಕಾದ್ರೆ ಅದಕ್ಕೊಂದು ವಿಶೇಷವಾಗಿರುವಂಥ ಮೇಧೆ ಮತ್ತು ದೃಷ್ಟಿ ಬೇಕಾಗ್ತದೆ ಅಂತ. ಅದು ಅವ್ರಿಗಿತ್ತು ನೋಡಿ ಅಂತ, ಬನ್ನಂಜಿಯವರಿಗೆ ಅಂತ. ಆ ಅಭಿಮಾನಕ್ಕೆ ಅದಕ್ಕೆ ನಮಗೆ ತಿರುಗಿ ಹೇಳಲಿಕ್ಕೆ ಶಬ್ದಗಳೆಲ್ಲ, ನಿಯಮಗಳು ಕೂಡ, ಮಠದ ಶಿಷ್ಯವೃಂದ ಕೂಡ ಇದನ್ನು ನೀವು ಭಾವಿಸಬೇಕು ಅಂತ. ಅವರಂಥ ವಿದ್ವಾಂಸರು, ಅವರಂಥ ವಾಗ್ಮಿಗಳು ಹೇಗೆ ಭಾವಿಸಿದ್ರು ಈ ಒಂದು ನಮ್ಮ ಒಂದು ಈ ಸಂಸ್ಥಾನವನ್ನು ಎಂಬುದನ್ನು ನೀವೆಲ್ಲ ಭಾವಿಸಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಈ 90ರ ನಮನ, 100ರ ನಮನ ಎಲ್ಲ ಇಲ್ಲ ಆಗ್ತಾ ಇರಲಿ ನಮ್ಮಲ್ಲಿ. ಮತ್ತು ವೀಣಾ ಬಂದು ಮಾತಾಡಲಿ ಅಂತ, ವೀಣಾ ಬನ್ನಂಜಿಯವರು ಬಂದು ಮಾತಾಡಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ಹಾಗೆ ರಮೇಶ್ ಮಾತನಾಡೋದನ್ನು ಕೇಳ್ತಾ ಇದ್ವು, ಗಮಕಿ ರಮೇಶ್ ಮಾತಾಡ್ತಾ ಇರೋದನ್ನು ಕೇಳ್ತಾ ಇದ್ವು. ಅದ್ಭುತ ಅಂತ ಅನಿಸ್ತಾ ಇತ್ತು, ಎಷ್ಟು ಚೆನ್ನಾಗಿದೆ ಅಂತ ಆ ವಿಷಯಗಳು ಅಂತ. ಶ್ರುತಿ, ಸಂಗೀತ, ಅದು ಛಂದಸ್ಸುಗಳು, ಸಪ್ತಧಾತುಗಳು, ನಮಗೆ ಬನ್ನಂಜಿಯವರು ಹೇಗೆ ಇವರಿಗೆ ಹೇಳಿರ್ಬೋದು ಅಂತ ಅನ್ನೋದನ್ನು ನೆನಪು ಮಾಡ್ಕೊಳ್ತೀವಿ, ಭಾವಿಸ್ತಾ ಇದ್ದದ್ದು ಅವ್ರು ಮಾತಾಡುವಾಗ ಅಂತ. ನಮ್ಮ ಕಣ್ಮುಂದೆ ಅವರೇ ಬರ್ತಾ ಇದ್ರು ಅಂತ. ಹಾಗಾಗಿ ಅವರಿಗೂ ಕೂಡ ಈ ಸಮಯದಲ್ಲಿ ಅಭಿನಂದನೆಗಳನ್ನು ಹೇಳ್ತೇವೆ. ಕಾರ್ಯಕ್ರಮ ಮುಗುದಿಲ್ಲ, ಯಾಕೆಂದರೆ ಮುಂದೆ ಜಗದೀಶ್ ಚಂದ್ರ ಮಾತಾಡ್ಲಿಕ್ಕಿದ್ದಾರೆ. ಇತ್ತೀಚೆಗೆ ಅನೇಕ ಬಾರಿ ಹೀಗಾಗ್ತಾ ಇದೆ ಅಂತ. ನಾವು ಹೊರಟ ಮೇಲೆ ಜಗದೀಶ್ ಚಂದ್ರ ಮಾತಾಡುವಂಥದ್ದು ಅಂತ. ಮೋಹನ್ ಹೆಗಡೆಯವರು ನಾವು ಹೇಳಿದ್ವಿ, ಇಲ್ಲ ಜಗದೀಶ್ ಮಾತಾಡಲಿ ಆಮೇಲೆ ನಾವು ಮಾತಾಡ್ತೇವೆ ಅಂತ ಹೇಳಿದ್ವು. ಅದಕ್ಕೆ ಮೋಹನ್ ಹೆಗಡೆಯವರು ಹೇಳಿದರು, ಇಲ್ಲ ಆಮೇಲೆ ಒಂದು ಆಕರ್ಷಣೆ ಇರಬೇಕು, ಸಂಸ್ಥಾನ ಹೋದ್ಮೇಲೆ ಎಲ್ಲರೂ ಎದ್ದೋಗ್ತಾರೆ, ಆಮೇಲೆ ಒಂದು ಆಕರ್ಷಣೆ ಇರಬೇಕು, ಜಗದೀಶ್ ಆಮೇಲೆ ಮಾತಾಡಲಿ ಅಂತ. ನೋಡಿದ್ರೆ ಜಗದೀಶ್ ಕೂಡ ಅದಕ್ಕೆ ಇಂಬು ಕೊಡೋ ಹಾಗೆ ಕಾಣ್ತು. ಹೌದು ನಾ ಆಮೇಲೆ ಮಾತಾಡ್ತೇನೆ ಅಂತ. ಜಗದೀಶ್ ಭಾವನೆ ಏನಂದರೆ, ಹೇಗೂ ನಾನು ಏನು ಮಾತಾಡ್ತೇನೆ ಅಂತ ಗೊತ್ತಿರ್ತದೆ ಅವರಿಗೆ, ಸಂಸ್ಥಾನಕ್ಕೆ ಗೊತ್ತಿರ್ತದೆ ಅಂತ ಭಾವನೆ. ಒಟ್ಟಿಗೆ ಓದಿದ್ದು ನಾವು ಅನೇಕ, ಇಡೀ ಬಾಲ್ಯ ಒಟ್ಟಿಗೆ ಆಗಿದೆ ನಮ್ಮದು, ಸಂಪೂರ್ಣವಾದ ಬಾಲ್ಯ ಒಟ್ಟಿಗೆ ಆಗಿರುವಂಥದ್ದು. ಮುಂದಕ್ಕೆ ನಾವು ಸನ್ಯಾಸ ಸ್ವೀಕಾರದ ಬಳಿಕ ಅಧ್ಯಯನ ಮಾಡುವಾಗಲೂ ಕೂಡ ನಾವು ಒಟ್ಟಿಗೆ ಇದ್ದು ಅಧ್ಯಯನ ಮಾಡ್ತಾ ಇದ್ದಿದ್ದು. ಹಾಗಾಗಿ ನಾವು ಅಂದರೆ ಜಗದೀಶ್ ಗೊತ್ತಾಗ್ಬೋದು ಮುಂದೇನು ಮಾತಾಡ್ತಾರೆ ಅಂತ. ಆದರೆ ಜಗದೀಶ್ ಮಾತಾಡಿದ್ರೆ ನಮಗೆ ಗೊತ್ತಾಗೇ ಬಿಡುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕ್ಷೇತ್ರ ವಿಸ್ತಾರ ಅದು ಆಮೇಲೆ ಬೆಳವಣಿಗೆ ತುಂಬ ಆಗಿದೆ. ಮೈಸೂರಿಂದ ನಾವು ಹೊರಟು ಬಂದ ಮೇಲೂ ಕೂಡ ಜಗದೀಶ್ ಅಲ್ಲೇ ಮೈಸೂರಲ್ಲಿ ಮುಂದುವರೆದು ಅಧ್ಯಯನ ಇನ್ನು ಮುಂದುವರೆದಿದೆ ಅಲ್ಲಿ. ಮಾತ್ರ ಅಲ್ಲಿ ಈಗ ಒಳ್ಳೆಯ ಪ್ರವಚಕ, ಲೇಖಕ ಆಗಿ ನಾವು ಇಲ್ಲಿ ನಮಗೆ ಕಿವಿ ಬೀಳ್ತಾ ಇರ್ತದೆ ಅಂತ. ಹೊರಗಡೆ ಇರತಕ್ಕಂಥ ಮನ್ನಣೆ, ಒಬ್ಬ ಅಂದರೆ ವಾಗ್ಮಿಯಾಗಿ, ಬರಹಗಾರಾಗಿ ಅವರು ಅದು ಮಾಡೋದಿಲ್ಲ ಅಷ್ಟು. ನಮಗೆ ಸ್ವಲ್ಪ ಬೇಸರ ಏನಂದರೆ, ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡೋದಿಲ್ಲ ಅಂತ. ಬರೆಯೋದು ಮಾತ್ರ ಪಟ 2 ದಿವಸಕ್ಕೆ ಒಂದು ಪುಸ್ತಕ ಅಂತ ಹೀಗೆಲ್ಲ ಆಗ್ತದಂತೆ. ಆದರೆ ವಾಗ್ಮಿತ್ವ ತುಂಬ ಇದೆ, ಅದಕ್ಕೆ ಬೇಕಾದ ಧ್ವನಿ ಎಲ್ಲ ಇದೆ ಅಂತ. ಆದರೆ ಭಾಗವಹಿಸೋಕ್ಕಿಂತ ತಪ್ಪಿಸ್ಕೊಳ್ಳೋದೇ ಜಾಸ್ತಿ ಅಂತ ಹೀಗಾಗ್ತದೆ ಅಂತ ಎಷ್ಟು ಬಾರಿ. ಇವತ್ತು ಕೂಡ ನಾವು ಅದೇ ಈ ಮೋಹನ್ ಹತ್ರ ಕೇಳ್ತಾ ಇದ್ವು, ಹೊರಟಿದಾನೋ ಇಲ್ವೋ ಅಂತ. ಇಲ್ಲ ಚಿತ್ರದುರ್ಗ ದಾಟಿದಾನೆ, ಹಾಗಾದ್ರೆ ಬರ್ಬೋದು ಅಂತ. ಆದರೂ 3 ಗಂಟೆಗೆ ಬರದೇ ಇದ್ದಾಗ ಮತ್ತೆ ಇಲ್ಲಿ ಬಂದೋ ಇಲ್ವೋ ಅಂತ ನೋಡ್ತಾ ಇದ್ವು ಅಂತ ಆಮೇಲೆ ಅಂತ. ಕೆಲವು ಬಾರಿ ಹಾಗಾಗ್ತದೆ ಅಂತ. ಅನಂತ ಸಾಧ್ಯತೆಗಳಿರ್ತವೆ, ಆದರೆ ಎಲ್ಲ ಸಾಧ್ಯತೆಗಳು ವ್ಯಕ್ತ ಆಗೋದಿಲ್ಲ. ಅಂಥದ್ದೊಂದು ಜಗದೀಶ್ ಶರ್ಮಾ ಎಂಬುದಾಗಿ ನಾವು ಹತ್ರದಿಂದ ನೋಡಿ ಹೇಳ್ತಾ ಇರುವಂಥದ್ದು. ತುಂಬ ಸಾಧ್ಯತೆಗಳಿರ್ತಕ್ಕಂಥ ವ್ಯಕ್ತಿತ್ವ, ತುಂಬ ಸಾಧ್ಯತೆಗಳಿರೋಂಥದ್ದು. ಆದರೆ ಕೆಲವು ಭಾಗ ಮಾತ್ರ
ಸಮಾಜದ ಮುಂದೆ ತೆರೆಕೊಳ್ಳಲ್ಪಡ್ತು ಅಂತ. ಯಾಕೆಂದರೆ ಜಗದೀಶ್ ಜಾತಕದಲ್ಲಿ ಒಂದು ಕಾಳಸರ್ಪ ಯೋಗ ಇದೆ ಅಂತ. ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂದರೆ ಅದನ್ನು ಕಾಳಸರ್ಪ ಯೋಗ ಅಂತ ಕರೀತಾರೆ. ವರಾಹಮಿಹಿರು ಹೇಳಿಲ್ಲ ಅದನ್ನ, ವರಾಹಮಿಹಿರು ರಾಹುಕೇತುಗಳನ್ನೇ ಹೇಳಿಲ್ಲ. ಆದರೆ ಆಮೇಲೆ ಅದನ್ನು ಹೇಳಿದ್ದಾರೆ. ಆದರೆ ಈ ಜಗದೀಶ್ ಜಾತಕದಲ್ಲಿ ಮಾತ್ರ ಅದು ಸತ್ಯ ಅಂತ ನಾವು ಹೇಳ್ತೇವೆ. ಯಾಕೆಂದರೆ ಒಂದು ಅಂದರೆ ಇಷ್ಟೆಲ್ಲ ಇದೆ, ಇರ್ಲಿಕ್ಕೆ ಎಷ್ಟು ಇದೆ ಅಂತ, ಅದೆಲ್ಲ ವ್ಯಕ್ತ ಆಗಲಿಲ್ಲ ಅನ್ನೋದು ನಮಗೆ ಗೊತ್ತು ಚೆನ್ನಾಗಿ. ಇರುವಷ್ಟು ಪೂರ್ತಿ ವ್ಯಕ್ತ ಆಗಲಿಲ್ಲ ಅಂತ, ವ್ಯಕ್ತ ಆಗಿದ್ದೊಂದು ಭಾಗ ಮಾತ್ರ ಅಂತ, ಅಷ್ಟಕ್ಕೆ ಎಷ್ಟು ಅಂತ, ಇನ್ನು ಅಷ್ಟು ಆಗಿದ್ರೆ ಎಷ್ಟು ಅಂತ. ಹಾಗಾಗಿ ಅದು ಭಗವಂತನ ಇಚ್ಛೆ ಎಂಬುದಾಗಿ ನಾವು ಭಾವಿಸಿ ಮುಂದಕ್ಕೆ ನಮ್ಮ ಮಾತನ್ನು ಜಗದೀಶ್ ಚಂದ್ರ ಮುಂದುವರಿಸ್ತಾರೆ ಈ ಸಭೆಯಲ್ಲಿ. ಹಾಗಾಗಿ ನೀವೆಲ್ಲ ಉಪಸ್ಥಿತರಿದ್ದು ಅದನ್ನು ಆಸ್ವಾದನೆ ಮಾಡಬೇಕು. ಇದು ಕಾರ್ಯಕ್ರಮ ಮುಗಿಯೋವರಿಗೆ ಆಸ್ವಾದನೆ ಮಾಡಬೇಕು. ನಾವು ಕೆಲವು ದಿನಗಳ ಹಿಂದೆ ಮೋಹನನ್ ಕರೆದು ಹೇಳಿದ್ದು ಈ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅಂತ, ಯಾವುದೇ ಕಾರಣಕ್ಕೂ ಅಂತ, ಸಪ್ಪೆ ಆಗಬಾರ್ದು ಅಂತ. ಬರೀ ಒಂದು 3 ಮತ್ತೊಂದು ಜನ ಇದ್ದು ಕಾರ್ಯಕ್ರಮ ಆಯಿತೋ ಇಲ್ವೋ ಅನ್ನೋ ಥರ ಮಾಡಬೇಡಿ. ಇದನ್ನು ಒಳ್ಳೆ ರೀತಿಯಿಂದ ಮಾಡಿ, ಸಂಘಟನೆ ಮಾಡಿ ಚೆನ್ನಾಗಿ, ಮತ್ತು ಒಂದು ಸಭೆ ಚೆನ್ನಾಗಿ ಸೇರೋ ಹಾಗೆ ಮಾಡಿ ಅಂತ ತಾಕೀತು ಮಾಡಿದ್ದು ಮೋಹನ ಮತ್ತು ನಮ್ಮ ಮಧ್ಯಸ್ಥರನ್ನು ಕರೆದು ಅಂತ. ಈಗ ಪುನಃ ತಾಕೀತು ಮಾಡೋದು, ಇದ್ರ ಜೊತೆಗೆ ಸಭೆ ಮುಕ್ತಾಯವಾಗಿ ಬಿಡಬೇಡಿ, ಮುಂದುವರಿಬೇಕು ಇದು. ಈ ಸಭೆ ಈ ಮುಗಿಯುವವರೆಗೂ ತುಂಬ ಚೆನ್ನಾಗಿ ಅತ್ಯಂತ ಒಳ್ಳೆ ರೀತಿಯಿಂದ ನಮ್ಮ ಕೆಕ್ಕಾರ ಮಠದ ಯೋಗ್ಯತೆಗೆ ತಕ್ಕಂತೆ, ನಮ್ಮ ಇಲ್ಲಿ ಕೆಕ್ಕಾರ ಪಾಠಶಾಲೆ ಶಿವಭಟ್ರ ಯೋಗ್ಯತೆಗೆ ತಕ್ಕಂತೆ ಶಿವಭಟ್ರೆ ಈ ಕಾರ್ಯಕ್ರಮ ನಡಿಬೇಕು ಇನ್ನು ಮುಂದಕ್ಕೆ ಅನ್ನೋದನ್ನು ಕೂಡ ಈ ಸಮಯದಲ್ಲಿ ನಾನು ನೆನಪಾಡ್ಕೊಡ್ತೇನೆ. ನಾವು ಇರಬೇಕಾಗಿತ್ತು, ಇನ್ನೂ ಹೆಚ್ಚೊತ್ತು ಇರಬೇಕಾಗಿತ್ತು. ಆದರೆ ಅನುಷ್ಠಾನದ ಸಮಯಕ್ಕಾಗಿ ನಾವು ಇಲ್ಲಿಂದ ತೆರಳಲೇಬೇಕಾಗಿದೆ ಆ ಸಂದರ್ಭ. ಹಾಗಾಗಿ ಇಲ್ಲಿಂದ ಇನ್ನೊಂದು ಗಂಟೆಗೆ ಮೀರಿ ಪ್ರಯಾಣ ಇದೆ ನಮಗೆ. ಅಸ್ತಮಾನಕ್ಕಿಂತ ಮೊದಲೇ ಮಾಡಬೇಕಾದ ಅನುಷ್ಠಾನಗಳು. ಹೀಗಾಗಿ ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ನಾವು ಇದಕ್ಕಿಂತ ಮುಂಚೆನೇ ಹೋಗಬೇಕಾಗಿತ್ತು. ಆದರೆ ಬನ್ನಂಜಿಯವರು ಕಟ್ಟಿ ಹಾಕಿದ್ದಾರೆ ನಮ್ಮನ್ನು, ವೀಣಾ ಬನ್ನಂಜಿಯವರ ರೂಪದಲ್ಲಿ ಬನ್ನಂಜೆ ನಮ್ಮನ್ನು ಕಟ್ಟಿ ಹಾಕಿದ್ದಾರೆ. ಇಷ್ಟೊತ್ತು ಇಲ್ಲೇ ಅನುಷ್ಠಾನ ಮಾಡಿದೆ ಎಂಬುದಾಗಿ ನಾವು ಭಾವಿಸಿ ಇನ್ನು ಇಲ್ಲಿಂದ ಮುಂದಕ್ಕೆ ನಾವು ಪ್ರಯಾಣ ಬೆಳೆಸ್ತೇವೆ. ನಮ್ಮ ಕೆಕ್ಕಾರು ಮಠ, ನಮ್ಮ ಈ ಪಾಠಶಾಲೆ ಇದು, ನಮ್ಮ ಶಿವಭಟ್ರು ಹೌದು, ನಮ್ಮ ವಿದ್ಯಾರಣ್ಯರು ಕೂಡ ಹೌದು, ಜೊತೆಯಲ್ಲಿ ನಮ್ಮ ಬನ್ನಂಜಿಯವರು, ನಿಮ್ಮೆಲ್ಲರ ಬನ್ನಂಜಿಯವರು, ಅವರ ಈ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಚೆಂದ ಕಾಣಿಸಿಕೊಡೋಣ, ಅವರ ನೆನಪನ್ನು ನಾವು ಮಾಡಿಕೊಳ್ಳೋಣ. ಕುಮಾರಿ ತುಳಸಿಯ ಯಕ್ಷಗಾನ ಪ್ರದರ್ಶನ ಕೂಡ ಇದೆ. ನಮಗದನ್ನು ಕೂಡ ಅದಕ್ಕೂ ಸಾಕ್ಷಿ ಆಗಬೇಕು ಅನ್ನೋ ಅಪೇಕ್ಷೆ ಇತ್ತು. ಈ ತುಳಸಿ ಸ್ವಲ್ಪ ಬೆಳೆದಿದೆ ಈಗ, ಪುಟ್ಟ ತುಳಸಿ. ಕೇವಲ ಅದು ಅಂದರೆ ಕಲೆಯ ದೃಷ್ಟಿಯಿಂದ ಬೆಳವಣಿಗೆ ಹೇಳ್ತಾ ಇರುವಂಥದ್ದು, ನಾವು ಕಲೆಯ ಹರವನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಕೊನೆಯಲ್ಲಿ ಬಹುಶಃ ಯಕ್ಷಗಾನ ಇದೆ. ನಮ್ಮ ಕೊಳಗಿ ಕೇಶವ ಇತ್ಯಾದಿ ನಮ್ಮ ಈ ಪರಿವಾರವನ್ನು ಕಂಡು ನಾವು ಅನೇಕ ಒಳ್ಳೊಳ್ಳೆ ಕಲಾವಿದರು ಬಂದಿದ್ದಾರೆ ಆ ಕಾರ್ಯಕ್ರಮದ ಸಲುವಾಗಿ. ಎಲ್ಲ ತಾವತ್ ಪರ್ಯಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಂದು ಈ ಸಮಯದಲ್ಲಿ ನಾವು ಹೇಳಿ ನಿಮ್ಮೆಲ್ಲರನ್ನೂ ನಾವು ಹರಿಸ್ತೇವೆ, ಆಶೀರ್ವದಿಸ್ತೇವೆ. ಮತ್ತು ವಿದ್ಯಾವಾಚಸ್ಪತಿ ಬನ್ನಂಜಿಯವರನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ತೇವೆ. ಅವರು ಕಥೆಯಾಗಿ ಉಳಿಯಲಿ, ಮುಂದೆ ಬರುವ ಶತಮಾನಗಳಲ್ಲಿ, ಮುಂದೆ ಬರುವ ತಲೆಮಾರುಗಳಿಗೆ ಅವರೊಂದು ದಾರಿದೀಪವಾಗಿ ಬೆಳಗ್ತಾರೆ ಅವರು. ಹಾಗೆ ಆಗಲಿ ಎಂಬುದಾಗಿ ಇನ್ನೊಮ್ಮೆ ನಾವು ಆಶಿಸಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ